ತರುಣ್ದು ಬರ್ತ್ಡೇ ಇತ್ತು. ನಾವು ಸರಿ ನಮ್ಮದು ನಾಳೆ ಶಾಪ್ ಓಪನ್ ಇತ್ತು. ಸ್ವಲ್ಪ ಹೋಲ್ಸೇಲ್ ಅಂಗಡಿಗೆ ಬಂದಿದ್ವಿ, ಬುಕ್ ಸ್ಟಾಲ್ಗೆ. ನಾಳೆಗೆ ಏನೇನು ಬೇಕು ಆರ್ಡ್ರ್ ಹಾಕ್ಬಿಟ್ಟು ಹೋಗೋಣ ಅಂತ. ಹಾಗೆ ಹೋಗ್ತಾ ಪೂಮಾದಲ್ಲಿ ಆಫರ್ ನೋಡಿದ್ದು ದಕ್ಷತಾ. ಅವ್ನ ಬರ್ಡೇಗೆ ಶೂಸ್ ಕೊಡ್ಸೋಣಮ್ಮ, ಈ ಗಂಡು ಮಕ್ಳಿಗೆ ಇನ್ನೇನು ಕೊಡಿಸೋದು ಅಂತ ನಾನು ಬಟ್ಟೆ ಕೊಡಿಸ್ಬಿಟ್ಟಿದ್ದೆ. ಅವಳು ಅವ್ರ ಅಪ್ಪನಿಗೆ ಹೇಳಿ ಒಂದು ಶೂನ ತೊಗೊಂಡ್ರು. ಸರಿ, ಇನ್ನು ಹೋಗಿ ಅವನಿಗೆ ನಾವು ಹೋಗೋಷ್ಟರಲ್ಲಿ ಇನ್ನು ಕಾಲೇಜಿಂದ ಬಂದಿದ್ದ. ದಕ್ಷತಾ ಮಧ್ಯಾಹ್ನನೇ ಕೇಕ್ ಮಾಡಿ ಇಟ್ಬಿಟ್ಟಿದ್ಲು. ಅವನಿಗೇನೂ ಮಾಡಿಸ್ಲಿಲ್ಲ, ಯಾಕೆಂದರೆ ನಮಗೆ ನಾಳೆ ಶಾಪ್ ಹೋಗೋ ಟೆನ್ಷನಿಗೆ. ಬಂದ ತಕ್ಷಣ ಕೈಕಾಲು ಮುಖ ತೊಳೆಸಿ ಡ್ರೆಸ್ ಚೇಂಜ್ ಮಾಡಿ ಬೇಗ ಬೇಗ ಕೇಕ್ ಕಟ್ ಮಾಡಿ ನಾನು ಕವಿತಾ ಗಿರೀಶು ಎಲ್ಲರೂ ಈಗ ಬಿಟ್ಟರೆ ಸಾಕು. ನಮಗೆ ಅಲ್ಲಿ ಆಫೀಸ್ ಕ್ಲೀನ್ ಮಾಡಿ ಬೆಳಗ್ಗೆಗೆ ರೆಡಿ ಮಾಡಬೇಕು ಅನ್ನೋದೇ ಒಂದು ಟೆನ್ಷನ್ ಇತ್ತು. ಹಾಗಾಗಿ ತರುಣ್ದು ಈ ಸಲ ಸಿಂಪಲ್ಲಾಗಿ ಈ ಥರ ಅವ್ನಿಗೆ ಇಷ್ಟವಾಗಿರೋದೊಂದು ಗಿಫ್ಟ್ ಕೊಟ್ಟು ಮನೇಲೇ ಕೇಕ್ ರೆಡಿ ಮಾಡಿರೋದನ್ನ ತಿನ್ನಿಸಿ ಮನೇಲಿ ಊಟ ಸಿಂಪಲ್ಲಾಗೇನೋ ಮಾಡಿದ್ದೆ. ಊಟ ಮಾಡಿ ಎಲ್ಲೋ ಹೊರಟ್ವಿ ಅಲ್ಲಿಗೆ. ಶಾಪೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಧೂಳು ಎಲ್ಲ ಕ್ಲೀನ್ ಮಾಡಿರ್ತಾರೆ, ಇನ್ನು ಸಣ್ಣ ಪುಟ್ಟ ಧೂಳೆಲ್ಲ ಒರೆಸಿ ಬಾಗಿಲಿಗೆಲ್ಲ ಒಂಚೂರು ಕ್ಲೀನ್ ಮಾಡಿ ಬಂದರೆ ಇನ್ನು ರಂಗೋಲಿ ಎಲ್ಲ ಬೆಳಗ್ಗೆನೇ ಹೋಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಎಷ್ಟು ಬೇಗ ಅವನಿಗೆ ಕಟ್ ಮಾಡಿಸಿ ಮತ್ತೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ನಾವು ಶಾಪ್ ಹತ್ರ ಕರ್ಕೊಂಡೋದ್ವಿ. ಈ ಸಲ ತುಂಬಾ ಸಿಂಪಲ್ಲು, ಆದ್ರೂ ತುಂಬ ನೆನಪುಳಿಯುತ್ತೆ. ಇದು ಒಂದು ಬರ್ತ್ಡೇ ದಿನ ನಾವು ಬೆಳಗ್ಗೆಗೆ ಶಾಪ್ ಓಪನ್ ಮಾಡಿದ್ದು. ಅವತ್ತೇ ಮಾಡಬೇಕು, 23ನೇ ತಾರೀಕು ಅಂದ್ಕೊಂಡ್ವಿ. ಮಂಗಳವಾರ ಇದ್ದಿದ್ದ ಕಾರಣ ಬೆಳಗ್ಗೆಗೆ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ, ಸರಿತಾಶ್ರೀ ಲೈಫ್ ಸ್ಟೈಲ್ಗೆ. ಇದು ಬಂದು ಇವತ್ತು ರಾತ್ರಿ ಸುಮಾರು 8 ಗಂಟೆಗೆ ಬಂದು ಶಾಪೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ಬೇಕಾಗಿರೋ ಐಟಮ್ಸ್ಗಳು ಜೊತೆಗೆ ಮಾವಿನ ಎಲೆ ಮತ್ತು ಬಾಳೆಕಂದು ಫೋಟೋಸು ಎಲ್ಲ ತಂದು ಇಟ್ಟು ಇವಾಗ ಹೋಗಿ ಮಲಗಿದ್ದು. ಬೆಳಗ್ಗೆ ಪೂಜೆಗೆ ಬೇಗ ಬರಬೇಕು. ಸ್ವಲ್ಪ ಕೊಡು. ಆ ಕಡೆ ಈ ಕಡೆಗೆ ಕಟ್ಟಬೇಕು ಹೋಗಿರಿ. ಎಷ್ಟು ಚೆನ್ನಾಗಿ ಪಕ್ಷಿಗಳು ಶಬ್ದ ಮಾಡ್ತಾವೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೇಲಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ಶಾಪ್ ಹತ್ರ ಬಂದಿದ್ದೀವಿ. ಕವಿತಾ ಗಿರೀಶು ಕೂಡ ಬೇಗ ಬಂದರು. ಮಕ್ಕಳು ಮಾತ್ರ ಬಂದಿರಲಿಲ್ಲ, ಮಲಗಿದ್ರು. ಕವಿತಾ ಗಿರೀಶ್ಗೆ ಇಬ್ಬರಿಗೂ ಡ್ಯೂಟಿ ಇದೆ, ಹಂಗಾಗಿ ಸುಮಾರು 8 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸಿದ್ರೆ ಪಾಪ ಅವರು ಡ್ಯೂಟಿಗೆ ಹೋಗೋಕೆ ಈಸಿ ಆಗುತ್ತೆ ಅಂಥೇಳಿ 2 ಟೈಮ್ ಇತ್ತು. ಅದರಲ್ಲಿ ನಾನು ಈ ಬ್ರಾಹ್ಮಿ ಮುಹೂರ್ತದ ಪೂಜೆನೂ ಆಗುತ್ತೆ, ಜೊತೆಗೆ ಕವಿತನಿಗೆ ಡ್ಯೂಟಿಗೆ ಹೋಗೋಕ್ಕೂ ಸರಿ ಹೋಗುತ್ತೆ ಅಂತ ಬೇಗ ಪೂಜೆ ರೆಡಿ ಮಾಡಿಸ್ತಾ ಇದ್ದೀನಿ. ಕವಿತಾ ಬಂದು ದೇವ್ರ ಪುರೋಹಿತರಿಗೆಲ್ಲ ಸಹಾಯ ಮಾಡಿದ್ಲು. ಈಗ ಅವಳು ಪೂಜೆ ಶುರು ಆಗೋಷ್ಟರಲ್ಲಿ ಇರಲಿಲ್ಲ, ಡ್ಯೂಟಿಗೆ ಹೊರಟ್ಬಿಟ್ಲು. ಗಿರೀಶ್ ಇದ್ದರು, ಹುಡುಗರಿದ್ರು. ಆಮೇಲಿಂದ ನಾವು ಇನ್ನು ಯಾವ ಶಾಪ್ನ ಓಪನ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಬುಕ್ ಸ್ಟಾಲು, ಸ್ಟೇಷ್ನರಿ, ಜೆರಾಕ್ಸು ಅದನ್ನು ಮಾಡಿ ನನ್ನ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಸಿಕ್ಕಿತ್ತು. ಹಂಗಾಗಿ ಸ್ಟೇಷ್ನರಿ ಖುಷಿ ಆಗುತ್ತೆ, ಒಳ್ಳೊಳ್ಳೆ ಕೆಲಸ. ದೀಪಲಕ್ಷ್ಮೀ ದೇವತಾ ದೀಪಲಕ್ಷ್ಮೀ ದೇವತಾ ಓಂ ಶ್ರೀ ಗುರುಗಣಾಧಿಪತಿ ದೇವತಾಭ್ಯೋ ನಮಃ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ಮಹಾಗಣಪತಿ ದೇವತಾಭ್ಯೋ ನಮಃ. ಓಂ ಗಂ ಗಣಾಧಿಪತಿಂ ದೇವತಾಭ್ಯಾದಿತ್ಯಕಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಗಣಾಧಿಪತಿ ವರಾಯ ನಮಃ. ಅಥ ಶ್ರೀಮನ್ಮಹಾಗಣಪತಿ. ಓಂ ಗಂ ಗಣಪತಿ ದೇವತಾ ಪ್ರಸಾದಂ ಸಿದ್ಧ್ಯರ್ಥಂ ಶ್ರೀ ವಿಘ್ನೇಶ್ವರಾಯ ಪ್ರಸಾದಂ ಸಿದ್ಧ್ಯರ್ಥಂ
महागणपति देवता ओम गंधद्वारां नरादृशां तिरुष्टां परेश्रमेश्वरेकं सर्वभूतानां तामिलोपये श्रीमन्महागणपतिं देवताभ्यो नमः विघ्नेश्वराण्य प्रदासिद्ध्यर्थम् ओं गं गणाधिपतिं देवताभ्यो नमः अथ श्रीमन्महागणपतिं देवताकुलदेवताभ्यो नमः ओम ओम हस्ता हस्ता जपस्ता जपस्ता ಬೆಳಗ್ಗೆನೇ ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು. ಏನೇ ಮಾಡಬೇಕು ಯಾರು ದುಡ್ಡು ಮಾಡೋಕ್ಕಾಗಲ್ಲ. ಒಂದು ಬ್ಯಾಂಕ್ನಲ್ಲಿ ಹೊರಗಡೆ ಸಾಲ ಸ್ವಲ್ಪ ಕಷ್ಟ ಆಗಿದೆ, ಆದರೂ ಮಾಡಿದರೆ ನಿಮ್ಮ ಆಶೀರ್ವಾದ ಇರಲಿ. ಕೊಡಪ್ಪ ಇಲ್ಲಿ ಪ್ರಿಂಟ್ ತಗೊಂಬಂದಿಲ್ಲ ಇಲ್ಲಿ ನೋಡೋಣ ಅದ್ಯಾ ತಮ್ಮ ಪ್ರಿಂಟ್ ಅದು ಯಾವ್ದು ತೆಗ್ದೈತೆ ನಾನು ಫೇವ್ರೇಟ್ ಈಗ ಆಡ್ತಾಳೆ ಆದ್ಯಾ ಜೆರಾಕ್ಸ್ ಬಂದೈತಂತೆ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸರಿಗಮ ಪದನಿಸ ಆಡಿದನು. ಯಾಕೆಂದರೆ ಅದರಲ್ಲಿ ಪೇಪರ್ ಇಲ್ಲ ಓದಿ. ಈಗ ನಮ್ಮ ಪೇಪರ್ A4 ಇದೆ, A4 ಅದಕ್ಕೆ ಹಾಕಿದ್ರೆ ಏನಮ್ಮ ಊಟ ತಿಂಡಿ ಪೇಪರ್ ಸೆಲೆಕ್ಟ್ ಪೇಪರ್ ಸೆಲೆಕ್ಟ್ ಆಗಿಲ್ಲ ನಮಗೆ ಈಗ ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇನ್ನು ನಾನು ಕವಿತನಿಗೂ ತಿಂಡಿ ಕೊಟ್ಟು ಕಳ್ಸೋಕ್ಕಾಗಲಿಲ್ಲ. ಅವಳ ಪಾಪ ಅಲ್ಲೇ ತಿಂಡಿ ತಿನ್ಕೊಳ್ತೀನಿ ಬಿಡಿ ಅಂತ ಹೇಳಿದ್ಲು. ಹುಡುಗರು ಮತ್ತು ಗಿರೀಶು ಉಳ್ಕೊಂಡ್ರು. ಜೊತೆಗೆ ನಮ್ಮನೆಯವರು ಅವ್ರ ಫ್ರೆಂಡ್ಸ್ಗಳನ್ನ ಕೂಗಿದ್ರು, ಎಲ್ರಿಗೂ ತಿಂಡಿಗೆ ಹೇಳಿದರು. ಹಾಗಾಗಿ ಗೋಪಾಲ್ ಕೃಷ್ಣ ಕ್ಯಾಂಟೀನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ತಿಂಡಿನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತರಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಒಂದು ಕೇಸರಿ ಬಾತು, ಬಜ್ಜಿ, ರಾಯ್ತ ಮತ್ತು ತರಕಾರಿ ಪಲಾವು ತುಂಬಾ ಚೆನ್ನಾಗಿತ್ತು. ಟೇಸ್ಟು ಚೆನ್ನಾಗಿದೆ. ನಿಮಗೆ ಯಾರಿಗಾರ ಬೇಕಿದ್ದರೆ ಲಿಂಕ್ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಅವ್ರದ್ದು ಫೋನ್ ನಂಬರ್ನ ಹಾಕ್ತೀನಿ. ಸಾರಿ, ತಪ್ಪು ಹೇಳ್ತಾ ಇದ್ದೀನಿ. ನಾನು ಬಂದು ನವಗ್ರಹ ಹೋಮ ಮತ್ತು ಗಣಹೋಮ ಮಾಡಿದ್ರಿಂದ ಅಕ್ಕ ಅವ್ರ ಮನೇಲಿ ಬರ್ತಡೆಗೆ ನಾನ್ ವೆಜ್ ಊಟ ಇತ್ತು. ಹಂಗಾಗಿ ಲೇಟಾಗಿ ಹೋಗಿ ತಿಳಿ ಸಾಂಬಾರನ್ನು ಊಟ ಮಾಡಿಕೊಂಡು ಪಾಪುನ ಮಾತಾಡ್ಸ್ಕೊಂಡು ಬಂದ್ವಿ. ಎಲ್ಲ ಅಲ್ಲಿರೋ ಡೆಕೋರೇಷನ್ ಎಲ್ಲ ತೆಗೆದೇ ಬಿಟ್ಟಿದ್ರು. ಹಂಗಾಗಿ ಅಲ್ಲಿದ್ದು ಒಂದು ಫೋಟೋಸು ಕೂಡ ನಾನು ತೊಗೊಳಕ್ಕಾಗಲಿಲ್ಲ. ಇನ್ನು ಇದಾದಮೇಲೆ ನಮ್ಮ ಮನೆಯವ್ರ ಜೊತೆ ನಮ್ಮ ಆಫೀಸಲ್ಲಿ ಪಾಪ ಸುನೀಲ್ ಅಂತ ಒಂದು ಹುಡುಗ ಕೆಲಸ ಮಾಡ್ತಾಯಿದ್ರು ಸುಮಾರು 10 ವರ್ಷದ ಹಿಂದೆ. ಅವರು ನೆನಪಿಟ್ಕೊಂಡು ಬಂದು ಮದುವೆಗೆ ಕರೆದಿದ್ರು. ಅವ್ರದ್ದು ಕೂಡ ಇವತ್ತು ರಿಸೆಪ್ಷನ್ನು, ನಾಳೆ ಧಾರೆ. ನಾಳೆ ತುಂಬ ಕೆಲಸ ಇತ್ತು. ಅಂಗಡಿಗೆ ಬುಕ್ಸು ಮತ್ತು ಪ್ರಿಂಟರು ಎಲ್ಲ ಬರೋಂಥ ಕೆಲಸಗಳೇ ಇದ್ದಿದ್ದರಿಂದ ಸರಿ ಕಷ್ಟ ಆದರೂ ನಿಜವಾಗ್ಲೂ 4 ಗಂಟೆ ರಾತ್ರಿಗೆ ಎದ್ದಿದ್ದರಿಂದ ನಮಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಆದರೆ ಅವ್ರು ಬಂದು ಕರೆದಿದ್ದಾರೆ ಅಂತ KR ನಗರ ಬೇರೆ. ನಿಜವಾಗ್ಲೂ ಎಷ್ಟು ಕಷ್ಟಪಟ್ಕೊಂಡು ನಾನು ನಮ್ಮ ಮನೆಯವರು ಸುಮಾರು 8:30 ಮೈಸೂರು ಬಿಟ್ಟಾಗ ಅನಿಸುತ್ತೆ 9:30ಗೆ ಹೋಗಿ ಊಟ ಮುಗಿಸ್ಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಒಂದೊಂದು ದಿನ ಹೆಂಗಾಗುತ್ತೆ ಅಂದರೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬಿಡಬೇಕು ಅಂತ ಗೊತ್ತಾಗಲ್ಲ. ಮನೆ ಕೆಲಸ, ಶಾಪ್ ಕೆಲಸ
ಮತ್ತು ಈ ಥರ ಫಂಕ್ಷನ್ಗಳಿಗೆ ಇನ್ವೈಟ್ ಮಾಡಿರ್ತಾರೆ, ನಾವು ಹೋಗದೆ ಇರೋಕ್ಕಾಗಲ್ಲ. ಯಾಕೆಂದರೆ ಅವರು ಅಷ್ಟೇ ಪ್ರೀತಿ ವಿಶ್ವಾಸವಾಗಿ ನಾವು ಕರೆದಾಗಲೂ ಬಂದಿರ್ತಾರಲ್ವ. ನಿಜವಾಗ್ಲೂ ಈ ಒಂದು ದಿನ ಅಂತೂ ಸಖತ್ತು ಹಿಂಸೆ ಆಗಿದೆ. ಸುಮಾರು ನಾವು ಬಂದು ಮಲ್ಕೊಂಡಾಗ ರಾತ್ರಿ 11 ಗಂಟೆ. ನಿಜವಾಗ್ಲೂ ಇದೇ ಚೌಟಲ್ಲಿ ಮದುವೆ ಇದ್ದಿದ್ದು. ಏನಂದರೆ ನಮಗೆ ನಿಜ ಎಷ್ಟು ಮೈಕೈ ನೋವಿತ್ತು. ಅಲ್ಲಿ ಹೋಗಿ ಆ ಹುಡುಗ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಅವ್ರ ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸೋದು, ನಮ್ಮ ಬಗ್ಗೆ ಹೇಳಿ ತುಂಬ ಖುಷಿ ಆಯಿತು. ಊಟ ಮಾಡ್ಕೊಂಡು ಬಂದ್ವಿ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾವು ದೇವ್ರನ್ನ ಕೇಳ್ಕೊಳ್ಳೋಣ. ನಿಮ್ಗಳಿಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹುಡುಗ ಹುಡುಗಿಗೆ ವಿಶ್ ಮಾಡಿ ಇಲ್ಲಿಂದ ನಾವಿವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ನಿಜವಾಗ್ಲೂ 10 ಗಂಟೆ ಆಗಿದೆಯಲ್ಲ, ಊಟ ಇದೆಯಾ ಇಲ್ವಾ ಅನ್ನೋ ಒಂದು ಡೌಟಲ್ಲಿ ಹೋದ್ವಿ. ನಿಜವಾಗ್ಲೂ ಊಟ ಇತ್ತು. ಬಾಳೆ ಎಲೆ ಊಟ ಅಂದರೆ ನನಗೆ ಮೊದಲೇ ಇಷ್ಟ. ಬೆಳಗ್ಗೆಯಿಂದ ಸ್ವಲ್ಪ ಊಟ ತಿಂಡಿ ಸರಿ ಹೋಗಿರಲಿಲ್ಲ. ನಮ್ಮ ಮನೆಯದು ಪೂಜೆ ಅದು ಇದು ಅಂಥೇಳಿ ಕೊನೆಗೆ ಹೊಟ್ಟೆ ತುಂಬ ಒಬ್ಬಟ್ಟು ಊಟ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಾನು ಹಿಂಗೆ ಹೋಗಿ ಹಿಂಗೆ ಬರೋಷ್ಟರಲ್ಲಿ ಅವ್ರು ಬಾಗ್ಲು ಹಾಕೋಬಿಟ್ರೆ ನಾನು ಏನು ಮಾಡಲ್ಲ. ಹಂಗಾಗೋಯ್ತು. ಚೆನ್ನಾಗೇ ಈಗ ನೀವೇ ನೋಡಿ 15 ನಿಮಿಷದಲ್ಲಿ ಅವರು ಪರಿಚಯ ಮಾಡಿಕೊಂಡು ಮಾತಾಡಿ ಎಲ್ಲ ಮಾಡಿಬಿಟ್ಟು ನಾನು ವಾಶ್ರೂಮ್ಗೆ ಹೋಗ್ಬರೋಷ್ಟರಲ್ಲಿ ಲಾಕೆ ಮಾಡಿಬಿಟ್ಟವ್ರಲ್ಲ, ಏನು ಮಾಡೋದು.